ನಮಸ್ಕಾರ ವಿದ್ಯಾರ್ಥಿಗಳೇ. 2026ನೇ ಸಾಲಿನ ದ್ವಿತೀಯ PUC ಪರೀಕ್ಷೆ 1ರ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಮಾದರಿ ಉತ್ತರ ಪತ್ರಿಕೆ. ಇದು KSEAB ಅವರೇ ಹೊರಡಿಸಿರುವಂತಹ ಪತ್ರಿಕೆಯಾಗಿರುತ್ತೆ. ಕೀ ಉತ್ತರಗಳಾಗಿರುತ್ತೆ. ಇವುಗಳನ್ನು ನೀವು ಕೂಡ ಗಮನಿಸಿ ನೋಡಿ. ಇಲ್ಲಿ ಕೊಟ್ಟಿರುವಂತಹ ಒಂದು ಆಯ್ಕೆಗಳಲ್ಲಿ ಸೂಕ್ತವಾದಂತಹದ್ದನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ, ಇಲ್ಲಿ ಮೊದಲನೆಯ ಒಂದು ಪ್ರಶ್ನೆ ಪ್ರತಿಪಾದನೆ A ಮತ್ತು Rಗಳನ್ನು ಕೊಟ್ಟಿದ್ದಾರೆ. ಆ ಎರಡರಲ್ಲೇ ಹೇಳಿಕೆಗಳನ್ನು ಯಾವುದು ಸರಿಯಾಗಿದೆ ಅನ್ನುವಂಥದ್ದನ್ನು ಗಮನಿಸಬೇಕಾಗುತ್ತೆ. ನೋಡಿ, ಸಿಂಧೂ ನಾಗರಿಕತೆ ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಇದು ಪ್ರತಿಪಾದನೆ A ಆದರೆ, ಇದು ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ ಅನ್ನುವಂಥದ್ದಕ್ಕೆ ಇಲ್ಲಿ ಕೊಟ್ಟಿರುವಂತಹ ಉತ್ತರ ಅಂತಂದರೆ C ಸರಿಯಾದ ಉತ್ತರ. A ಮತ್ತು Rಗಳೆರಡೂ ಕೂಡ ಸರಿ, ಹಾಗೂ Aನ ಒಂದು ಸರಿಯಾದ ವಿವರಣೆಯಾಗಿದೆ ಅನ್ನುವಂಥದ್ದು. ಇನ್ನು ಎರಡನೆಯ ಒಂದು ಪ್ರಶ್ನೆ ಯಾವುದು ಅಂತಂದರೆ, ಚಾಲುಕ್ಯರ ವಾಸ್ತುಶಿಲ್ಪವನ್ನು ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಹೇಳಿದವರು ಯಾರು ಅಂತಂದರೆ ಅದು ಪರ್ಸಿ ಬ್ರೌನ್ರವರು. ಇನ್ನು ಮೂರನೆಯ ಪ್ರಶ್ನೆ, ಬಹುಮನಿ ಸುಲ್ತಾನರ ಮೊದಲ ರಾಜಧಾನಿ ಯಾವುದು ಅಂದರೆ ಅದು ಗುಲ್ಬರ್ಗ. ಹಾಗೆ ಮುಂದಿನದು ನಾಲ್ಕನೆಯ ಒಂದು ಪ್ರಶ್ನೆ, ಆಧುನಿಕ ಮೈಸೂರಿನ ಶಿಲ್ಪಿ ಮತ್ತು ನಿರ್ಮಾತೃ ಅಂತ ಹೇಳ್ಬಿಟ್ಟು ಪರಿಗಣಿಸಲ್ಪಟ್ಟಂತಹ ದಿವಾನರು ಯಾರು ಅಂತಂದರೆ ಅದು ಸರ್ ಎಂ ವಿಶ್ವೇಶ್ವರಯ್ಯನವರು. ಹಾಗೆ ಐದನೆಯ ಒಂದು ಪ್ರಶ್ನೆಯನ್ನು ನೋಡೋದಾದರೆ, ಜಯ ಭಾರತ ಜನನಿಯ ತನುಜಾತಿಯ ಪದ್ಯವನ್ನು ಬರೆದಂತಹವರು ಯಾರು ಅಂದರೆ ಅದು ಕುವೆಂಪುರವರು. ಇನ್ನು ಮುಂದಿನ ಒಂದು ಮೇನ್ ಬಂದುಬಿಟ್ಟು ಅದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರುತ್ತೆ. ಅಶ್ವಘೋಷ ರಚಿಸಿದಂತಹ ಕೃತಿ ಯಾವುದು ಅಂತ ಇದೆ, ಅದು ಬುದ್ಧ ಚರಿತ. ಇನ್ನು ಡ್ಯಾಶ್ ಹೊಯ್ಸಳ ಮನೆತನದ ಸ್ಥಾಪಕ ಅಂದರೆ ಅದು ಸಳ. ಹಾಗೆ ಎಂಟನೆಯದು, ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ಅರಸ ಯಾರು ಅಂದರೆ ಅದು ಕೃಷ್ಣದೇವರಾಯ. ಇನ್ನು ಒಂಬತ್ತನೆಯದು, ಡ್ಯಾಶ್ ಶಂಕರಾಚಾರ್ಯರು ಸಿದ್ಧಾಂತವಾಗಿತ್ತು ಅಂದರೆ ಅದು ಅದ್ವೈತ ಸಿದ್ಧಾಂತ. ಇನ್ನು ಹತ್ತನೆಯ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸು, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷ್ ಸಾರ್ಜೆಂಟ್ಗಳನ್ನು ಕೊಂದವರು ಡ್ಯಾಶ್ ಅಂತಂದರೆ ಅದು ಮಂಗಲ್ ಪಾಂಡೆ ಆಗಿರುತ್ತೆ. ಹಾಗೆ ಮುಂದಿನ ಮೇನ್ ಬಂದುಬಿಟ್ಟು ಮ್ಯಾಚ್ ದ ಫಾಲೋಯಿಂಗ್ ಆಗಿರುತ್ತೆ. ಜಾನ್ ಮಾರ್ಷಲ್ ಅನ್ನುವಂತಹದ್ದು ಸಿಂಧೂ ನಾಗರಿಕತೆಯ ಸಂಶೋಧನೆಯನ್ನು ಮಾಡ್ತಾರೆ. ಇನ್ನು ಚಾವುಂಡರಾಯ ಗೊಮ್ಮಟೇಶ್ವರ ವಿಗ್ರಹವನ್ನು ಸ್ಥಾಪಿಸ್ತಾರೆ. ಇನ್ನು ಮಹಮ್ಮದ್ ಗವಾನು ಮದ್ರಾಸವನ್ನು ನಿರ್ಮಿಸಿದರು. ಇನ್ನು ಬಸವೇಶ್ವರವರು ಸಿದ್ಧಾಂತ ಕಾಯಕವೇ ಕೈಲಾಸ ಅನ್ನುವಂಥದ್ದಾಗಿತ್ತು. ಇನ್ನು ಮಿರ್ಜಾ ಇಸ್ಮಾಯಿಲ್ರವರು ಮಂಡ್ಯ ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪಿಸ್ತಾರೆ. ಇನ್ನು ಮುಂದಿನದು 1 ಅಂಕದ ಪ್ರಶ್ನೋತ್ತರಗಳು. ಕನ್ನಡದ ಆದಿಕವಿ ಅಂತ ಹೇಳ್ಬಿಟ್ಟು ಯಾರನ್ನು ಕರೀತಾರೆ ಅನ್ನುವಂಥದ್ದು 12ನೆಯ ಪ್ರಶ್ನೆ, ಅದು ಪಂಪ. ಇನ್ನು 13ನೆಯ ಪ್ರಶ್ನೆ, ಚಿತ್ರದುರ್ಗದ ಕೋಟೆಯನ್ನು ರಕ್ಷಿಸಿದಂತಹ ಮಹಿಳೆಯ ಹೆಸರು ಏನು ಅಂದರೆ ಅದು ಓಬವ್ವ. ಇನ್ನು 14ನೆಯ ಪ್ರಶ್ನೆ, ಕಬೀರರು ರಚಿಸಿದಂತಹ ಭಕ್ತಿಗೀತೆಗಳು ಯಾವ ಪ್ರಕಾರದಲ್ಲಿವೆ ಅಂತಂದರೆ ಅದು ದೋಹಾದಲ್ಲಿದೆ. ಇನ್ನು 15ನೆಯ ಒಂದು ಪ್ರಶ್ನೆ, ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು ಅಂದರೆ ಅದು ವಾಸ್ಕೋ ಡ ಗಾಮ. ಹಾಗೆ ಮುಂದಿನದು 16ನೆಯ ಒಂದು ಪ್ರಶ್ನೆ, ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದಂತಹವರು ಯಾರು ಅಂತಂದರೆ ಅದು ದಾದಾಬಾಯಿ ನವರೋಜಿಯವರು. ಮುಂದಿನ ಒಂದು ಮೇನ್ ಬಂದಿತ್ತು 2 ಅಂಕಗಳಿಗೆ ಸಂಬಂಧಿಸಿರುವಂತಹದ್ದು. ಮೊದಲನೆಯದಾಗಿ 17ನೆಯ ಪ್ರಶ್ನೆ, ಭಾರತದ 2 ಇತರ ಹೆಸರುಗಳನ್ನು ತಿಳಿಸಿ ಅಂತ ಕೇಳಿದರೆ ಅದು ಭಾರತವರ್ಷ, ಭರತಖಂಡ, ಜಂಬೂ ದ್ವೀಪ ಹಾಗೆ ಹಿಂದೂಸ್ತಾನ. ಯಾವುದಾದ್ರೂ 2 ಬರೀಬೇಕಾಗುತ್ತೆ. 18ನೆಯದು, ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇಲೆ ಎಲ್ಲಿಂದ ಎಲ್ಲಿವರೆಗೆ ಹಬ್ಬಿತ್ತು ಅನ್ನುವಂಥದ್ದು ಅದು ದಕ್ಷಿಣದಲ್ಲಿ ಕಾವೇರಿವರೆಗೆ, ಹಾಗೆ ಉತ್ತರದಲ್ಲಿ ಗೋದಾವರಿವರೆಗೆ. ಇನ್ನು 19ನೆಯ ಒಂದು ಪ್ರಶ್ನೆ, ನಿಯೋಲಿಥಿಕ್ ಪದದ ಅರ್ಥವೇನು ಅಂತ ಕೇಳಿದರೆ ನಿಯೋ ಅಂತಂದರೆ ಹೊಸ, ಲಿಥಿಕ್ ಅಂತಂದರೆ ಶಿಲೆ ಅಂತ ಹೇಳ್ಬಿಟ್ಟು ಅಂದರೆ ನವಶಿಲಾಯುಗ ಅಂತ ಹೇಳ್ಬಿಟ್ಟು ಉತ್ತರ ಆಗುತ್ತೆ. ಇನ್ನು 20ನೆಯ ಪ್ರಶ್ನೆ, ಸಿಂಧೂ ನಾಗರಿಕತೆ ಯಾವುದಾದ್ರೂ 2 ನಗರಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಹರಪ್ಪ ಮತ್ತು ಮೊಹೆಂಜೊದಾರೋ. ಲೋಥಾಲು, ಕಾಲಿಬಂಗನ್ ಯಾವುದಾದ್ರೂ 2 ಬರೀಬೇಕಾಗುತ್ತೆ. ಇನ್ನು 21ನೆಯ ಪ್ರಶ್ನೆ, 2 ವೇದಗಳನ್ನು ಹೆಸರಿಸಿ ಅಂತ ಕೇಳಿದರೆ ಇಲ್ಲಿ 4 ವೇದಗಳನ್ನು ಕೂಡ ಕೊಡಲಾಗಿದೆ. ಯಾವುದಾದ್ರೂ 2 ಬರೆದರೆ ಸಾಕು, ಋಗ್ವೇದ, ಯಜುರ್ವೇದ, ಸಾಮವೇದ ಅಥವಾ ಅಥರ್ವಣ ವೇದ. ಇನ್ನು 22ನೆಯ ಪ್ರಶ್ನೆ, ಸಂಗಮ್ ಯುಗದ ಯಾವುದಾದ್ರೂ 2 ಪ್ರಸಿದ್ಧ ಕೃತಿಗಳನ್ನು ಹೆಸರಿಸಿ ಅಂತ ಕೇಳಿದರೆ ತಿರುಕ್ಕುರುಳ್, ಶಿಲಪ್ಪ ದಿಗಾರಂಬ
ಹಾಗೆ ಮಣಿ ಮೇಖಲೈ ಅನ್ನುವಂಥದ್ದು ಯಾವುದಾದ್ರೂ ಎರಡನ್ನು ಬರೆದ್ರೆ ಸಾಕಾಗುತ್ತೆ. ಇನ್ನು ಶಿವಾಜಿಯ ತಂದೆ ತಾಯಿ ಯಾರು ಅಂತ ಪ್ರಶ್ನೆ. 23ನೇದು ಶಿವಾಜಿಯ ತಂದೆಯ ಹೆಸರು ಶಹಜಿ ಭೋಸ್ಲೆ, ತಾಯಿ ಜೀಜಾಬಾಯಿ. ಇನ್ನು 24ನೇದು ಶಿವಪ್ಪ ನಾಯಕ ಯಾರು ಮತ್ತು ಅವನು ಏಕೆ ಪ್ರಸಿದ್ಧನಾಗಿದ್ದನು ಅನ್ನುವಂಥದ್ದು. ಶಿವಪ್ಪ ನಾಯಕ ಕೆಳದಿಯ ಪ್ರಸಿದ್ಧ ಅರಸನಾಗಿದ್ದ. ಇವನು ಏನಕ್ಕೆ ಪ್ರಸಿದ್ಧನಾಗಿರ್ತಾನೆ ಅಂದರೆ ಇವನು ಜಾರಿಗೆ ತಂದಂತಹ ಶಿಸ್ತು ಎಂಬ ಕಂದಾಯ ಪದ್ಧತಿಯಿಂದಾಗಿ ಈತ ಪ್ರಸಿದ್ಧನಾಗಿದ್ದಾನೆ. ಇನ್ನು 25ನೆಯ ಪ್ರಶ್ನೆ, ರಾಮಾನುಜಾಚಾರ್ಯರು ಯಾವ ವರ್ಷ ಮತ್ತು ಎಲ್ಲಿ ಜನಿಸ್ತಾರೆ ಅಂತಂದರೆ ಅದು ಸಾಮಾನ್ಯ ಶಕ 1017ರಲ್ಲಿ ಜನಿಸ್ತಾರೆ. ಅದು ಶ್ರೀ ಪೆರಂಬದೂರಿನಲ್ಲಿ. ಇನ್ನು 26ನೆಯ ಪ್ರಶ್ನೆ, ಚಿಸ್ತಿ ಪಂಥದ ಇಬ್ಬರು ಪ್ರಮುಖ ಸಂತರನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ಹಾಗೆ ಖ್ವಾಜಾ ಅಬ್ದುಲ್ ಚಿಸ್ತಿ, ಹಾಗೆ ಫರೀದುದ್ದೀನ್ ಶಕರ್, ನಿಜಾಮುದ್ದೀನ್ ಜಾಲಿಯಾ, ನಿಜಾಮುದ್ದೀನ್ ಔಲಿಯಾ, ಶೇಖ್ ಸಲೀಂ ಚಿಸ್ತಿ. ಯಾವುದಾದ್ರೂ ಎರಡನ್ನು ಬರೀಬೇಕಾಗುತ್ತೆ. ಇನ್ನು 27ನೇಯದು ದತ್ತುಪುತ್ರರಿಗೆ ಹಕ್ಕಿಲ್ಲ ಅನ್ನುವಂಥ ನೀತಿ ಅಂದರೆ ಏನು ಅಂತ ಅಂದರೆ ಈ ನೀತಿಯನ್ನು ಡಾಲಹೌಸಿ ಅವರು ಜಾರಿಗೆಗೊಳಿಸ್ತಾರೆ. ಯಾವುದೇ ಭಾರತೀಯ ರಾಜನಿಗೆ ಪುತ್ರ ಸಂತಾನವಿಲ್ಲದಿದ್ದರೆ ಅವನು ದತ್ತು ಪಡೆದ ಮಗನಿಗೆ ಉತ್ತರಾಧಿಕಾರತ್ವದ ಹಕ್ಕಿರಲಿಲ್ಲ. ಆ ರಾಜ್ಯವು ಬ್ರಿಟಿಷ್ ಸಾಮ್ರಾಜ್ಯ ಸೇರ್ತಾ ಇತ್ತು. ಇನ್ನು 28ನೇದು, ಯಾರಾದರೂ ಇಬ್ಬರು ತೀವ್ರಗಾಮಿ ನಾಯಕರನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ ತಿಲಕ್ ಮತ್ತು ಬಿಪಿನ್ ಚಂದ್ರಪಾಲ್. ಯಾವುದಾದ್ರೂ ಎರಡನ್ನು ಬರೀಬೇಕಾಗುತ್ತೆ. ಇನ್ನು 29ನೇಯ ಪ್ರಶ್ನೆ, ರಾಜ್ಯಗಳ ಪುನರ್ರಚನೆಗಾಗಿ ರಚಿಸಲಾದ ಯಾವುದಾದ್ರೂ ಎರಡು ಸಮಿತಿಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ದಾರ್ ಸಮಿತಿ ಹಾಗೆ JVP ಸಮಿತಿ ಮತ್ತು SRC ಫಜಲ್ ಅಲಿ ನಿಯೋಗ ಅನ್ನುವಂತಹದ್ದು. ಇಷ್ಟು 2 ಅಂಕದ ಪ್ರಶ್ನೋತ್ತರಗಳಾದರೆ ಇನ್ನು ಮುಂದಿನದು 5 ಅಂಕಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೋತ್ತರ. ಇನ್ನು 30ನೆಯ ಒಂದು ಪ್ರಶ್ನೆಯನ್ನು ನೋಡೋದಾದರೆ ಮಹಾವೀರನ ಜೀವನ ಮತ್ತು ಬೋಧನೆಗಳನ್ನು ವರ್ಣಿಸಿ ಅಂತ ಕೇಳಿದರೆ ನೋಡಿ, ವರ್ಧಮಾನ ಮಹಾವೀರ, ವರ್ಧಮಾನನು ಕುಂದ ಗ್ರಾಮದಲ್ಲಿ ಆ ಥರ ಜನಿಸ್ತಾನೆ. ಅದು ಸಾಮಾನ್ಯ ಶಕ ಪೂರ್ವ 599ರಲ್ಲಿ ಅನ್ನುವಂಥದ್ದು. ಹಾಗೆ ತಂದೆ ಸಿದ್ಧಾರ್ಥ, ಹಾಗೆ ತಾಯಿ ತ್ರಿಶಾಲಾದೇವಿ. ಇನ್ನು 18ನೆಯ ವಯಸ್ಸಿನಲ್ಲಿ ರಾಜಕುಮಾರಿ ಯಶೋದಳೊಂದಿಗೆ ಈತನ ವಿವಾಹವಾಗುತ್ತೆ. ಮಗಳು ಅನೋಜ ಅಥವಾ ಪ್ರಿಯದರ್ಶಿನಿ ಅಂತ ಹೇಳ್ಬಿಟ್ಟು ಈತ ಪ್ರಾಪಂಚಿಕ ಸುಖಭೋಗಗಳನ್ನು ತ್ಯಜಿಸ್ತಾನೆ. ಹಾಗೆ 13 ವರ್ಷಗಳ ಅರಣ್ಯವಾಸವನ್ನು ಮಾಡಿ ಬಿಹಾರದ ಜೃಂಬಿಕಾ ಗ್ರಾಮದಲ್ಲಿ ವರ್ಧಮಾನನಿಗೆ ಜ್ಞಾನೋದಯವಾಯಿತು ಅಂತ ಹೇಳ್ತಾರೆ. ನೋಡಿ, ಇವುಗಳನ್ನೆಲ್ಲ ಕೂಡ ಬರೀಬೇಕಾಗುತ್ತೆ ನೀಟಾಗಿ. ಮತ್ತು ಪಂಚಶೀಲ ತತ್ವಗಳು ಯಾವುವು, ತ್ರಿರತ್ನಗಳು ಯಾವುವು, ಹಾಗೆ ಇವುಗಳನ್ನೆಲ್ಲ ಕೂಡ ಬರೀಬೇಕು. ಇಷ್ಟನ್ನೆಲ್ಲ ಬರೆದು ನಿಮಗೆ 5 ಅಂಕಗಳು ದೊರೆಯುತ್ತೆ. ಇನ್ನು ಅಕ್ಬರನ ಧಾರ್ಮಿಕ ಮತ್ತು ರಜಪೂತ ನೀತಿಯನ್ನು ವಿವರಿಸಿ ಅಂತ ಕೇಳಿದರೆ ಮೊದಲಿಗೆ ಇರುವಂಥದ್ದು ಧಾರ್ಮಿಕ ನೀತಿಗಳನ್ನು ಬರೀಬೇಕಾಗತ್ತೆ. ಹಿಂದೂ ಯಾತ್ರಿಗಳು ಕೊಡಬೇಕಾಗಿದ್ದಂತಹ ಯಾತ್ರಾ ತೆರಿಗೆಯನ್ನು ಅವರು ರದ್ದುಗೊಳಿಸ್ತಾರೆ. ಅಡೆತಡೆಗಳಿಲ್ಲದೆ ಜನರು ತಮ್ಮ ಆರಾಧನಾ ಸ್ಥಳಗಳನ್ನು ನಿರ್ಮಿಸಿಕೊಳ್ಳಲು ಅವಕಾಶ ನೀಡ್ತಾನೆ. ರಜಪೂತರನ್ನೊಳಗೊಂಡಂತೆ ಹಿಂದೂಗಳನ್ನು ಉನ್ನತ ಹುದ್ದೆಗಳಿಗೆ ನೇಮಿಸ್ತಾನೆ ಹಾಗೂ ಹಲವಾರು ಹಿಂದೂ ಹಬ್ಬಗಳಲ್ಲಿ ಅವನು ಪಾಲ್ಗೊಳ್ತಾನೆ. ಇನ್ನು ಬಾಲ್ಯ ವಿವಾಹ ಮತ್ತು ಸತಿ ಪದ್ಧತಿಯನ್ನು ಆತ ನಿಷೇಧಿಸ್ತಾನೆ. ವಿಧವಾ ಮರು ವಿವಾಹವನ್ನು ಪ್ರೋತ್ಸಾಹಿಸ್ತಾನೆ. ದೀನ್ ಇ ಇಲಾಹಿ ಎಂಬ ಹೊಸ ಧರ್ಮವನ್ನು ಆತ ಸ್ಥಾಪಿಸ್ತಾನೆ. ಹಾಗೆ ಇಬಾದತ್ ಖಾನ್ ಫತೇಪುರ್ ಸಿಕ್ರಿಯನ್ನು ಆತ ನಿರ್ಮಿಸ್ತಾನೆ. ಇನ್ನು ಮುಂದಿನದು ರಜಪೂತರನ್ನೊಳಗೊಂಡಂತೆ ಹಿಂದೂಗಳೊಂದಿಗೆ ವೈವಾಹಿಕ ಮತ್ತು ಸ್ನೇಹ ಸಂಬಂಧಗಳನ್ನು ಏರ್ಪಡಿಸ್ಕೊಡ್ತಾನೆ. ಇವೆಲ್ಲವುಗಳನ್ನು ಕೂಡ ವಿವರಣೆಯನ್ನು ಬರೀಬೇಕಾಗುತ್ತೆ 5 ಅಂಕಗಳಿಗೆ ಸಂಬಂಧಿಸಿದಂತೆ. ಹಾಗೆ ಮುಂದಿನದು ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ಅನ್ನುವಂಥದ್ದು 32ನೇಯ ಪ್ರಶ್ನೆ. ಮೊದಲನೇದಾಗಿ ಪ್ಲಾಸಿ ಕದನದ ಕಾರಣಗಳನ್ನು ಬರೀಬೇಕು. ಏನು ಕಾರಣಗಳು? ಬ್ರಿಟಿಷರು ನವಾಬ ಸಿರಾಜುದ್ದೀನ್ ಹಾಗೆ ದೌಲನ ಶತ್ರುಗಳಿಗೆ ಆಶ್ರಯವನ್ನು ನೀಡಿದಂಥದ್ದು. ಹಾಗೆ ದಸ್ತಕಗಳ ದುರುಪಯೋಗ ಆಗಿದ್ದು, ಸಿರಾಜುದ್ದೌಲ್ ಫ್ರೆಂಚರೊಂದಿಗೆ ಸ್ನೇಹ ಸಂಬಂಧವನ್ನು ಆತ ಹೊಂದಿದ್ದು. ಹಾಗೆ ಬ್ರಿಟಿಷರು ಕಲ್ಕತ್ತಾವನ್ನು ಆಕ್ರಮಿಸಿ ಕೋಟೆಯನ್ನು ನಿರ್ಮಾಣ ಮಾಡ್ತಾರೆ. ಹಾಗೆ ದಿವಾನರು ರಾಜವಲ್ಲಭನಿಗೆ ಆಶ್ರಯವನ್ನು ನೀಡ್ತಾರೆ. ಇನ್ನು ಕಪ್ಪು ಕೋಣೆಯ ದುರಂತ ಆದಂಥದ್ದು ಈ ಎಲ್ಲ ಅಂಶಗಳನ್ನು ಕುರಿತು ವಿವರಣೆಯನ್ನು ಬರೀಬೇಕು. ಇನ್ನು ಪರಿಣಾಮಗಳನ್ನು ನೋಡೋದಾದರೆ
ಸಿರಾಜ್ ಉದ್ ದೌಲನು ಸೋಲ್ತಾನೆ. ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಅಡಿಪಾಯ ಇದಾಗುತ್ತೆ. ಇನ್ನು ಮೀರ್ ಜಾಫರ್ ಬಂಗಾಳದ ನವಾಬನಾದದ್ದು. ಬ್ರಿಟಿಷರು 24 ಪರಗಣಗಳನ್ನು ಪಡೆದಂಥದ್ದು. ಇನ್ನು 33ನೆಯ ಒಂದು ಪ್ರಶ್ನೆ, ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿ ಅಂತ ಕೇಳಿದ್ದಾರೆ. ನೋಡಿ, ಅವರ ಒಂದು ಮೊದಲು ಜೀವನವನ್ನು, ಅಂದರೆ ಅವರು ಯಾವಾಗ ಜನಿಸಿದರು ಅಂದರೆ 1863ರಲ್ಲಿ ಅವರು ಜನಿಸ್ತಾರೆ ಕಲ್ಕತ್ತಾದಲ್ಲಿ. ತಂದೆ ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ ದೇವಿ. ಅವರ ಮೂಲ ಹೆಸರು ನರೇಂದ್ರನಾಥ ದತ್ತ ಅಂತ ಆಗಿರುತ್ತೆ. ಕಲ್ಕತ್ತಾ ವಿಶ್ವವಿದ್ಯಾನಿಲಯದಿಂದ ಅವರು ಪದವಿಯನ್ನು ಪಡ್ಕೊಳ್ತಾರೆ. ರಾಮಕೃಷ್ಣ ಪರಮಹಂಸರ ಶಿಷ್ಯರು ಇವರಾಗಿರ್ತಾರೆ. 1893ರಲ್ಲಿ ಅಮೆರಿಕದ ಚಿಕಾಗೋದಲ್ಲಿ ಜರುಗಿದಂತಹ ವಿಶ್ವಧರ್ಮಗಳ ಸಮ್ಮೇಳನದಲ್ಲಿ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಇವರು ಪಾಲ್ಗೊಳ್ತಾರೆ. ಇವರು ತಮ್ಮ ಭಾಷಣಗಳು ಮತ್ತು ವಿಚಾರಗಳಿಂದ ಅಮೇರಿಕನ್ನರನ್ನು ಕೂಡ ಇವರು ಪ್ರಭಾವಿಸ್ತಾರೆ. ಹಾಗೆ ವೇದಾಂತ ಸಮಾಜವನ್ನು ಕೂಡ ಇವರು ಸ್ಥಾಪಿಸಿದರು. ಹಾಗೆ ವೇದಾಂತ ಸಮಾಜವನ್ನು ಸ್ಥಾಪಿಸೋದ್ರ ಜೊತೆಯಲ್ಲಿ ರಾಮಕೃಷ್ಣ ಮಿಷನನ್ನು ಸ್ಥಾಪಿಸ್ತಾರೆ. ಇದು ಜನರ ಸಾಮಾಜಿಕ ಮತ್ತು ಧಾರ್ಮಿಕ ಉನ್ನತಿಗಾಗಿ ಕೆಲಸವನ್ನು ಮಾಡುತ್ತದೆ. ಆಸ್ಪತ್ರೆ ಇರ್ಬೋದು, ಅನಾಥಾಶ್ರಮ, ವೃದ್ಧಾಶ್ರಮಗಳ ನಿರ್ಮಾಣ. ವಿವೇಕಾನಂದರು ಎಲ್ಲ ಧರ್ಮಗಳ ಏಕತೆಯಲ್ಲಿ ಕೂಡ ನಂಬಿಕೆಯನ್ನು ಇಟ್ಟಿದ್ದರು. ಇವರು ಎಲ್ಲ ಪಂಥಗಳ ಜನರಿಗೆ ಸಹಿಷ್ಣುತೆ, ಸಮಾನತೆ ಮತ್ತು ಸಹಕಾರ ಕುರಿತು ಬೋಧಿಸ್ತಾ ಇದ್ದರು. ಶಿಕ್ಷಣಕ್ಕೆ ಮಹತ್ವವನ್ನು ನೀಡಿದರು. ಮಹಿಳಾ ವಿಮೋಚನೆ, ದಾರಿದ್ರ್ಯ ನಿವಾರಣೆ, ಭಾರತದ ರಾಷ್ಟ್ರಪ್ರೇಮಿ ಸಂತ ಅಂತ ಇವರು ಹೆಸರುವಾಸಿಯಾಗಿದ್ದು. ಹಾಗೆ ಪ್ರಬುದ್ಧ ಭಾರತ ಮತ್ತು ಉದ್ಬೋಧನ ಎಂಬಂತಹ ಒಂದು ಸುದ್ದಿ ಪತ್ರಿಕೆಗಳನ್ನು ಕೂಡ ಇವರು ಪ್ರಕಟಿಸ್ತಾರೆ. ಒಂದು ಮೇನ್ ಆಗಿರುತ್ತೆ ಭಾಗ ಡಿಗೆ ಸಂಬಂಧಿಸಿದಂತೆ. ಇದು 10 ಅಂಕಗಳಿಗೆ ಸಂಬಂಧಿಸಿದಂತಹ ಒಂದು ಪ್ರಶ್ನೋತ್ತರಗಳು. ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಅಶೋಕನ ಒಂದು ಮಹಾಶಯ ಯಾವುದಾಗಿತ್ತು, ಹಾಗೆ ಆತನಿಗೆ ಇದ್ದಂತಹ ಬಿರುದು ಇರ್ಬೋದು, ಹಾಗೆ ಅವನು ಯಾವಾಗ ಅಧಿಕಾರಕ್ಕೆ ಬರ್ತಾನೆ, ಕಳಿಂಗ ಯುದ್ಧ ಯಾವಾಗಾಯಿತು, ಅಶೋಕನ ಶಿಲಾಶಾಸನಗಳು ಎಲ್ಲಿದೆ, ಹಾಗೆ ಅವನು ಯಾವ ಧರ್ಮವನ್ನು ಅನುಸರಿಸ್ತಾ ಇದ್ದ, ಅವೆಲ್ಲವುಗಳನ್ನು ಕುರಿತು ಬರೀಬೇಕಾಗುತ್ತೆ. ಇನ್ನು 35ನೆಯ ಒಂದು ಪ್ರಶ್ನೆ, ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಅಂತ ಹೇಳ್ಬಿಟ್ಟು ಕರೆಯಲಾಗಿದೆ, ವಿಶ್ಲೇಷಿಸಿ ಅಂತ ಕೇಳಿದರೆ ಅವೆಲ್ಲವುಗಳನ್ನು ಕುರಿತು ವಿವರಣೆಯನ್ನು ಬರೀಬೇಕಾಗುತ್ತೆ. ಹಾಗೆ ಮುಂದಿನ ಒಂದು ಪ್ರಶ್ನೆ ಅಂತಂದರೆ 36ನೆಯ ಒಂದು ಪ್ರಶ್ನೆ, ಮೊಹಮ್ಮದ್ ಬಿನ್ ತುಘಲಕನ ಆಡಳಿತಾತ್ಮಕ ಪ್ರಯೋಗಗಳನ್ನು ವರ್ಣಿಸಿ ಅಂತ ಕೇಳಿದ್ದಾರೆ. ಅದನ್ನು ಕೂಡ ಸಂಪೂರ್ಣವಾಗಿ ಆಡಳಿತದ ಪ್ರಯೋಗಗಳು ಹೇಗಾದವು ಅವೆಲ್ಲವನ್ನು ಬರಿಬೇಕಾಗುತ್ತೆ. 37ನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ವಿವರಿಸಿ ಅನ್ನುವಂಥದ್ದು. ಗಾಂಧಿ ಯುಗ ಅಂತ ಹೇಳ್ಬಿಟ್ಟು ಯಾವುದನ್ನು ಕರೆಯಲಾಗುತ್ತೆ ಅದನ್ನು ಬರೀಬೇಕಾಗತ್ತೆ. ಇನ್ನು ಚಂಪಾರಣ್ ಸತ್ಯಾಗ್ರಹ, ಅಹಮದಾಬಾದ್ ಗಿರಣಿ ಮುಷ್ಕರ ಇರ್ಬೋದು, ಖೇಡಾ ಸತ್ಯಾಗ್ರಹ, ಅಸಹಕಾರ ಚಳುವಳಿ, ಕಾಯ್ದೆ ಭಂಗ ಚಳುವಳಿ, ಭಾರತ ಬಿಟ್ಟು ತೊಲಗಿ ಚಳುವಳಿ, ಈ ಎಲ್ಲವುಗಳನ್ನು ಕುರಿತು ವಿವರಣೆಯನ್ನು ಬರೀಬೇಕಾಗುತ್ತೆ. 8ನೆಯ ಒಂದು ಪ್ರಶ್ನೆ ಅಂದರೆ ಕಾಲಾನುಕ್ರಮದಲ್ಲಿ ಬರೆಯಿರಿ ಅನ್ನುವಂಥದ್ದು. ಮೊದಲನೆಯದಾಗಿ ಬರುವಂಥದ್ದು ಶಕಯುಗದ ನಂತರ ಬರುವಂಥದ್ದು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯಾಗುತ್ತೆ. ಹಾಗೆ ಉಡ್ಡನ ವರದಿ ಜಾರಿಗೆ ಬರುತ್ತೆ. ಇನ್ನು ಮೈಸೂರು ಬ್ಯಾಂಕ್ ಸ್ಥಾಪನೆಯಾದಂತಹದ್ದು. ಹಾಗೆ ಮುಂದಿನದು ಭೂಪಟವನ್ನು ಗುರುತಿಸಿ ಬರೆಯುವಂತಹದ್ದು 39ನೇದಾಗಿರುತ್ತೆ. ಇಲ್ಲಿ ಕೊಟ್ಟಿರುವಂತಹದ್ದು ತಕ್ಷಶಿಲಾ ಇರ್ಬೋದು, ಕಂಚಿ ಇರ್ಬೋದು, ಆಗ್ರಾ, ಶ್ರೀರಂಗಪಟ್ಟಣ, ಜಲಿಯನ್ ವಾಲಾಬಾಗ್, ಈ ಎಲ್ಲವುಗಳನ್ನು ಕುರಿತು 2 ಲೈನಲ್ಲಿ ಅದರ ಬಗ್ಗೆ ಬರೀಬೇಕಾಗುತ್ತೆ. ತಕ್ಷಶಿಲಾ ಇರುವಂಥದ್ದು ಪಾಕಿಸ್ತಾನದಲ್ಲಿ ಗಾಂಧಾರ ಪ್ರಾಂತ್ಯದ ರಾಜಧಾನಿಯಾಗಿತ್ತು. ಪ್ರಾಚೀನ ಭಾರತದ ಪ್ರಖ್ಯಾತ ವಿದ್ಯಾಕೇಂದ್ರ ಮತ್ತು ವಿಶ್ವವಿದ್ಯಾಲಯ ಅದಾಗಿತ್ತು. ಇನ್ನು ಕಂಚಿ ತಮಿಳುನಾಡಿನಲ್ಲಿ ಮದ್ರಾಸ್ ಸಮೀಪದಲ್ಲಿದೆ, ಪಲ್ಲವರ ರಾಜಧಾನಿಯಾಗಿತ್ತು. ಇದನ್ನು ದೇವಾಲಯಗಳ ನಗರ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ಆಗ್ರಾ ಉತ್ತರ ಪ್ರದೇಶದಲ್ಲಿ ಯಮುನಾ ನದಿ ದಂಡೆಯ ಮೇಲಿದೆ. ಮುಘಲ್ ಸಾಮ್ರಾಜ್ಯದ ಪ್ರಮುಖ ರಾಜಧಾನಿಯಾಗಿತ್ತು. ವಿಶ್ವಪ್ರಸಿದ್ಧ ಸ್ಮಾರಕವಾದಂತಹ ತಾಜ್ ಮಹಲ್ ಇಲ್ಲಿದೆ. ಇನ್ನು ಶ್ರೀರಂಗಪಟ್ಟಣ ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿದೆ. ಆರಂಭಿಕ ಮೈಸೂರಿನ ಒಡೆಯರು ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾಯಿತ್ತು. ಹಾಗೆ ಮುಂದಿನದನ್ನು ನೋಡಿ, ಜಲಿಯನ್ ವಾಲಾಬಾಗ್ ದುರಂತ ನಡೆದಂಥದ್ದನ್ನು ಬರೀಬೇಕು. ಹಾಗೆ ಮುಂದಿನ ಒಂದು ಮೇನು ಭಾಗ ಎಫ್ಗೆ ಅಂದರೆ ದೃಷ್ಟಿ ವಿಕಲಚೇತನ
ವಿದ್ಯಾರ್ಥಿಗಳಿಗಾಗಿ ಕೊಟ್ಟಿರುವಂತಹ ಪ್ರಶ್ನೆ. ಅದನ್ನು ಕೂಡ ಗಮನಿಸಿಬಿಟ್ಟು ಉತ್ತರವನ್ನು ದೃಷ್ಟಿವಿಕಲಚೇತನ ವಿದ್ಯಾರ್ಥಿಗಳು ಅದನ್ನು ಒಂದು ಬರೀಬೇಕಾಗುತ್ತೆ. ಇಷ್ಟು ನಿಮ್ಮ 2026 ಎಕ್ಸಾಮ್ ನಂಬರ್ 1 ಇತಿಹಾಸಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಒಂದು ಕೀ ಉತ್ತರಗಳಾಗಿತ್ತು. ನೀವು ಮುಂದಿನ ವರ್ಷದಲ್ಲಿ ಬರೆಯುವಂತಹ ವಿದ್ಯಾರ್ಥಿಗಳು ಕೂಡ ಇದನ್ನು ಗಮನಿಸಿ ಯಾವ ರೀತಿಯಾಗಿ ನೀವು ಉತ್ತರಿಸ್ಬೇಕು ಅನ್ನುವಂಥದ್ದನ್ನು ನೀವು ಇದನ್ನು ನೋಡಿಬಿಟ್ಟು ಬರೆಯುವಂತಹದ್ದು ಸೂಕ್ತ. ಧನ್ಯವಾದಗಳು.